ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತು ನಿಮಗೆ ರೇಖೆಗಳು ಮತ್ತು ಕೋನಗಳು ಅನ್ನುವ ಒಂದು ಪಾಠವನ್ನ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೇನೆ. ಅದನ್ನ ನಿಮಗೆ ಇವತ್ತು ಹೇಳ್ತಾ ಇದ್ದೇನೆ. ಯಾವ್ದು ಹೇಳ್ರಿ? ರೇಖೆಗಳು ಮತ್ತು ಕೋನಗಳು. ರೇಖೆಗಳು ಮತ್ತು ಕೋನಗಳು. ಈಗ ಆಲ್ರೆಡಿ ನಾನು ಇದ್ರೊಳಗ ಆಲ್ಮೋಸ್ಟ್ ಲಾಸ್ಟ್ ಭಾಗಕ್ಕೆ ಬಂದಿದೀವಿ. ಅದ್ರೊಳಗ ಅಭ್ಯಾಸ 3.3 ಅನ್ನುವ ಒಂದು ಪಾಠವನ್ನ ನಾನು ನಿಮ್ಗ ಹೇಳ್ತಾ ಇದ್ದೀನಿ. ಅಭ್ಯಾಸ 3.3 ಈ ಭಾಗವನ್ನ ಹೇಳ್ತಾ ಇದ್ದೆ. ಇಲ್ಲಿ ನೋಡ್ರಿ, ಅದ್ರೊಳಗ ಆಲ್ರೆಡಿ ಒಂದನೇದನ್ನು ನಾನು ಹೇಳಿದ್ದೇನೆ. ಎರಡನೇದ್ ನೋಡ್ರಿ, ಚಿತ್ರ 3.40 ಅಂದ್ರ ಎರಡನೇದ್ ಯಾವ್ದು ಲೆಕ್ಕ ಇದೆ ಅಂದ್ರ ನಿಮ್ಗೆ ಚಿತ್ರ ಹಾಕ್ತೆ ನೋಡ್ರಿ, ಅಂದ್ರ ಗೊತ್ತಾಗ್ತೈತಿ. ಇದು ತ್ರಿಭುಜ ಎಕ್ಸ್ ವೈ ಜೆಡ್. ಇದು ಹಿಂಗಾದ್ಮೇಲೆ ಇದು ಇಲ್ಲೇನಿದೆ, ಓ ಇದೆ. ಇದು 54 ಇದೆ. ಇದು 62 ಇದೆ. ಹೌದಾ? 62 ಇದೆ ನೋಡ್ರಿ. ಚಿತ್ರ 3.40 ಕೋನ್ ಎಕ್ಸ್ ಇಸ್ ಈಕ್ವಲ್ ಟು 62, ಎಕ್ಸ್ ವೈ ಜೆಡ್ ಇಸ್ ಈಕ್ವಲ್ ಟು 54 ಆದರೆ ತ್ರಿಭುಜ ಎಕ್ಸ್ ವೈ ಜೆಡ್ ನಲ್ಲಿ ವೈ ಓ ಜೆಡ್ ಓ ಕ್ರಮವಾಗಿ ಎಕ್ಸ್ ವೈ ಜೆಡ್ ನ ಕೋನಾರ್ಧಕಗಳಾಗಿದ್ದರೆ ಓ ಜೆಡ್ ವೈ ಮತ್ತು ವೈ ಓ ಜೆಡ್ ಅನ್ನ ಕಂಡು ಹಿಡಿಯಿರಿ ಅಂತ ಇದೆ. ಹೌದಾ? ಈಗ ನಾವ್ ಏನ್ ಮಾಡ್ಬೇಕು? ಇಲ್ಲಿ ಏನು ಇಲ್ಲ ಅಂತ ತಿಳ್ಕೊಂಡು ಜಸ್ಟ್ ನಾವ್ ಇದನ್ನ ಏನ್ ಮಾಡ್ಬೇಕು? ಈಗ ಎಕ್ಸ್ ಜೆಡ್ ವೈ ಅನ್ನ ಕಂಡು ಹಿಡಿಬೇಕು. ಎಕ್ಸ್ ಜೆಡ್ ವೈ ಅನ್ನ ಕಂಡು ಹಿಡಿಬೇಕಂದ್ರೆ ನಾವ್ ಏನ್ ಮಾಡ್ಬೇಕು ಹೇಳ್ರಿ? ತ್ರಿಭುಜದ 3 ಒಳಕೋನಗಳ ಮೊತ್ತ ನಮ್ಗೆ ಎಷ್ಟಿರ್ಬೇಕು ಹೇಳ್ರಿ? 180 ಡಿಗ್ರಿ. ಸೊ ನಾ ಇದನ್ನ ಯಾವ ರೀತಿ ಬರೀತೇನೆ ನೋಡ್ರಿ. ಕೋನ್ ವೈ ಎಕ್ಸ್ ಜೆಡ್ ಪ್ಲಸ್ ಕೋನ್ ಎಕ್ಸ್ ವೈ ಜೆಡ್ ಅಂದ್ರೆ ನಡು ಯಾವ್ದನ್ನು ಬರೀತೇವಲ್ಲ ಅದೇ ನಮ್ದೇನಾಗಿರ್ತೈತಿ? ಕೋನ ಆಗಿರ್ತೈತಿ. ಸೊ ನೆಕ್ಸ್ಟ್ ಎಕ್ಸ್ ಜೆಡ್ ವೈ ಇಸ್ ಈಕ್ವಲ್ ಟು ಎಷ್ಟಿರ್ತೈತಿ? 180 ಡಿಗ್ರಿ ಇದೆ. ಹೌದಾ? ಈಗ ನೋಡ್ರಿ, ವೈ ಎಕ್ಸ್ ಜೆಡ್ ಅಂದ್ರೆ ಎಷ್ಟಿದೆ? 62 ಇದೆ. ಪ್ಲಸ್ ಎಕ್ಸ್ ವೈ ಜೆಡ್ ಅಂದ್ರೆ ಎಷ್ಟಿದೆ? 54 ಇದೆ. ಪ್ಲಸ್ ಇದು ಎಕ್ಸ್ ಜೆಡ್ ಅಂದ್ರೆ ಬರೀ ಜೆಡ್ ಅನ್ನೋ ಒಂದು ಕೋನ ನಮ್ಗ ಹಾಗೆ ಇದೆ. ಸೊ ಇದಕ್ಕೆ ನಾವೇನ್ ನಿಂತೀವಿ? 180 ಡಿಗ್ರಿ ಅಂತ ಇದೆ. ಸೊ 62 ಪ್ಲಸ್ 54 ಎಷ್ಟಾಗತ್ ನೋಡ್ರಿ? 4 2 6. ಹೌದಾ? 5 6 11 ಪ್ಲಸ್ ಜೆಡ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಕೋನ್ ಜೆಡ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಇದು ಪ್ಲಸ್ 116 ಇದ್ದಿದ್ದು ಎಲ್ಲಿ ಬರ್ತೈತಿ? ಮೈನಸ್ 116 ಆಗತ್ತ. ಸೊ ಕೋನ್ ಜೆಡ್ ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 116 ಎಷ್ಟಾಗತ್ ನೋಡ್ರಿ? 10ರಾಗ 6 ತೆಗದ್ರ 4, ಇಲ್ಲೊಂದ್ ಕೈಲ 8ರೊಳಗೆ 2 ತೆಗದ್ರ 6, ಇದೊಂದು 0, 64 ಆಗತ್ತ. ಸೊ ನಮ್ದು ಏನಾಗ್ತೈತಿ? ಕೋನ್ ಇದು ಜೆಡ್ ಏನಾಗತ್ ನಮ್ದು? 64 ಆಗತ್ತ. ಸೊ 64 ಡಿಗ್ರಿ. ಈಗ ನೋಡ್ರಿ, ಇಲ್ಲಿ ನಿಮಗೆ ನೋಡಿದ್ರೆ ಗೊತ್ತಾಗ್ತೈತಿ ವಾಯ್ದ್ ಅರ್ಧ ಇಲ್ಲಿದೆ, ಆಮೇಲೆ ಜೆಡ್ದ ಅರ್ಧ ಇಲ್ಲಿದೆ. ನಾವು ಇದನ್ನ ಕಂಡು ಹಿಡಿಬೇಕು. ಕರೆಕ್ಟ್? ಇದನ್ನ ನಾವು ಕಂಡು ಹಿಡಿಬೇಕು. ಈಗ ವಾಯ್ ಅಂದ್ರೆ ಎಷ್ಟಿದೆ ನಮಗ? ವೈ ಇಸ್ ಈಕ್ವಲ್ ಟು 54 ಡಿಗ್ರಿ ಇದೆ. ಹೌದಾ? ಇದು ಎಷ್ಟಾಗತ್ ನೋಡ್ರಿ? 54 ಡಿಗ್ರಿ ಇದೆ ಅಂತಂದ್ರ ಇದನ್ನ ಅರ್ಧ ಮಾಡ್ರಿ, ಎಷ್ಟಾಗತ್ ನೋಡ್ರಿ? 2 1 2 2 4 2 7 14 ಅಂದ್ರ 27 ಡಿಗ್ರಿ ಆಗತ್ತ. ವೈ ಇಸ್ ಈಕ್ವಲ್ ಟು ಅದೇ ರೀತಿ ಜೆಡ್ ಎಷ್ಟು ಬಂದಿದೆ ನಮ್ದು? 64 ಬಂದಿದೆ. ಸೊ 64 ಬಂದಿದೆ. ನಾವೀಗ ಏನ್ ಮಾಡ್ಬೋದು? 64ನ್ನ 2 ಭಾಗ ಮಾಡ್ರಿ, ಅಂದ್ರ ಅರ್ಧ ಮಾಡ್ರಿ. ಎಷ್ಟಾಗತ್ ನೋಡ್ರಿ? ಅದು 2 1 2 3 2 2. ಸೊ ಇದೆಷ್ಟಾಗತ್ತ? 32 ಡಿಗ್ರಿ ಆಗತ್ತ. ಜೆಡ್ ಇಸ್ ಈಕ್ವಲ್ ಟು ಎಷ್ಟಾಗತ್ತ? 32 ಡಿಗ್ರಿ. 32 ಡಿಗ್ರಿ ಆಗತ್ತ. ಜೆಡ್ ಇಸ್ ಈಕ್ವಲ್ ಟು ಎಷ್ಟಾಗತ್ತ? 32 ಡಿಗ್ರಿ ಆಗತ್ತ. ಈಗ ನಾವ್ ಇದನ್ನ ಜೆಡ್ ಇಸ್ ಈಕ್ವಲ್ ಟು 32 ಆಯ್ತಲ್ಲ. ಈಗ ನಾವ್ ಏನ್ ಮಾಡ್ಬೇಕು? ವೈ ಕಂಡು ಹಿಡಿದಿವಿ, ಜೆಡ್ ಕಂಡು ಹಿಡಿದಿವಿ ಈ ತ್ರಿಭುಜದೊಳಗ ಓ ವೈ ಜೆಡ್ ನಲ್ಲಿ. ಹೌದಾ? ಈಗ ನೋಡ್ರಿ, ನಾನು ಸ್ವಲ್ಪ ಇದನ್ನ ರಬ್ ಮಾಡ್ತೇನೆ ನೋಡ್ರಿ. ಇಲ್ಲಿ ನೋಡ್ರಿ, ತ್ರಿಭುಜ ವೈ ಓ ಜೆಡ್ ನಲ್ಲಿ
ಹೌದಾ? ವೈ ಓ ಜೆಡ್ ನಲ್ಲಿ ಕೋನ್ y ಇಸ್ ಈಕ್ವಲ್ ಟು ಎಷ್ಟು ಬಂದಿದೆ ನಮ್ಗ 27 ಡಿಗ್ರಿ ಬಂದಿದೆ. ಕೋನ್ z ಇಸ್ ಈಕ್ವಲ್ ಟು 32 ಡಿಗ್ರಿ ಬಂದಿದೆ. ಸೊ ನಾವ್ ಏನ್ ಮಾಡ್ಬೇಕೀಗ ಓ ಅನ್ನ ಕಂಡುಹಿಡಿಬೇಕು. ಓ ಅನ್ನ ಕಂಡುಹಿಡಿಬೇಕು. ನಾ ಯಾವ ರೀತಿ ಮಾಡ್ತೇನೆ ನೋಡ್ರಿ ಇಲ್ಲಿ. ಕೋನ್ y ಪ್ಲಸ್ ಕೋನ್ z ಪ್ಲಸ್ ಕೋನ್ ಓ ಇಸ್ ಈಕ್ವಲ್ ಟು ಎಷ್ಟಾಗತ್ತ ತ್ರಿಭುಜದ 3 ಒಳಕೋನಗಳ ಮೊತ್ತ ನಮ್ಗೆ ಎಷ್ಟಾಗತ್ತ ಹೇಳ್ರಿ 180 ಡಿಗ್ರಿ ಆಗತ್ತ. ಹೌದಾ? ಈಗ y ಅಂದ್ರೆ ಎಷ್ಟಿದೆ ನೋಡ್ರಿ 27 ಇದೆ ಪ್ಲಸ್ z ಅಂದ್ರೆ ಎಷ್ಟಿದೆ 32 ಇದೆ ಪ್ಲಸ್ ಇದೆಷ್ಟಾಗತ್ತ ನೋಡ್ರಿ ಓ ಹಂಗೆ ಇದೆ ನಮ್ಗೆ, ಯಾಕಂದ್ರೆ ಅದನ್ನ ನಾವು ಕಂಡು ಹಿಡಿಲಿಕ್ಕತ್ತೀವಿ. ಸೊ ಇದು ಎಷ್ಟಾಗತ್ತ 180 ಡಿಗ್ರಿ ಆಗತ್ತ. 27 ಪ್ಲಸ್ 32 ಮಾಡ್ರಿ ಎಷ್ಟಾಗತ್ ನೋಡ್ರಿ 7 2 9. ಹೌದಾ? ಆಮೇಲೆ 2 3 5 59. ಇದು ಕೋನ್ ಓ ಇಸ್ ಈಕ್ವಲ್ ಟು ಎಷ್ಟಾಗತ್ತ 180 ಡಿಗ್ರಿ ಆಗತ್ತ. ಆಮೇಲೆ ಈಗ ನೋಡ್ರಿ ಕೋನ್ ಓ ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 59 ಆ ಸೈಡ್ ಕಳಿಸ್ರಿ. ಪ್ಲಸ್ 59 ಇದ್ದಿದ್ದು ಈ ಸೈಡ್ ಬಂತಂದ್ರೆ ಎಷ್ಟಾಗತ್ ನೋಡ್ರಿ ಮೈನಸ್ 59. ಸೊ 180 ಮೈನಸ್ 59 ಮಾಡ್ರಿ 10 9 ಕಳೆದ್ರೆ ಎಷ್ಟಾಯ್ತು 1 ಆಯ್ತು. ಇಲ್ಲೊಂದ್ ಕೈಲಾ ಬಂತು. ಕರೆಕ್ಟ್? ಆಮೇಲೆ 8 3 ತೆಗೆದ್ರೆ ಎಷ್ಟಾಯ್ತು, ಸಾರಿ 8 6 ತೆಗೆದ್ರೆ ಎಷ್ಟಾಯ್ತು 2 ಆಗತ್ತ. ಆಮೇಲೆ ಇದು 1 ಕೈಲ 1 ಆಯ್ತು. ಸೊ 0 ಇಸ್ ಈಕ್ವಲ್ ಟು ಎಷ್ಟಾಗತ್ತ 121 ಡಿಗ್ರಿ ಆಗುತ್ತ. ಕೋನ್ ಓ ಇಸ್ ಈಕ್ವಲ್ ಟು ಅಂದ್ರ ವೈ ಓ ಝಡ್ ಇಸ್ ಈಕ್ವಲ್ ಟು ಎಷ್ಟಾಗತ್ತ 121 ಡಿಗ್ರಿ ಆಗತ್ತ ನಮಗ. ಕರೆಕ್ಟ್? ಈಗ ಥರ್ಡ್ ಒನ್ ನೋಡೋಣ. ಇದು ಗೊತ್ತಾಯ್ತು ಸೆಕೆಂಡ್ ಒನ್. ನೆಕ್ಸ್ಟ್ ಥರ್ಡ್ ಒನ್. ಇಲ್ಲಿ ನೋಡ್ರಿ ಥರ್ಡ್ ಒನ್ ಚಿತ್ರ ಹಾಕ್ತೇನೆ ನೋಡ್ರಿ. ಫಸ್ಟ್ ಥರ್ಡ್ ಒನ್ ಇದೊಂದು ಚಿತ್ರ. ಆಮೇಲೆ ಈ ರೀತಿ ಇದು ಬಂತು. ನೆಕ್ಸ್ಟ್ ಇದು ಈ ರೀತಿ ಬಂತು. ಇದು ಇಲ್ಲಿ ಸಿ ಡಿ ಇ. ಹೌದಾ? ಎ ಬಿ. ಇದು 35 ಡಿಗ್ರಿ, ಇದು 53 ಡಿಗ್ರಿ. ಕರೆಕ್ಟ್? ಇದ ಅವ್ರ ಏನ್ ಹೇಳ್ಯಾರ ನೋಡ್ರಿ, ಚಿತ್ರ 3.41ರಲ್ಲಿ ಎ ಬಿ ಪ್ಯಾರಲಲ್ ಡಿ ಕೋನ್ ಬಿ ಎ ಸಿ 35 ಅಂದ್ರ ಬಿ ಎ ಸಿ 35 ಇದ್ರ ಸಿ ಡಿ ಇ 50 ಆದ್ರ ಡಿ ಸಿ ಅನ್ನ ಕಂಡುಹಿಡಿಯಿರಿ ಅಂತ ಹೇಳಿದಾರು. ಹಂಗ ನಿಮಗೊಂದ್ ನಾರ್ಮಲ್ ನಾನು ನಿಮ್ಗ ಒಂದು ಬೇಸಿಕ್ ಹೇಳ್ತೇನೆ ನೋಡ್ರಿ. ಇಲ್ಲಿ ಏನಾಗಿದಾವು ಅಂದ್ರ ಅಭಿಮುಖ ಕೋನಗಳು ಅಂದ್ರ ಪರ್ಯಾಯ ಕೋನಗಳು ಆಗ್ತಾವು. ಸೊ ಇದು 35 ಐತೆ ಅಂದ್ರೆ ನಮ್ದು ಇಲ್ಲಿನೂ ಇದು ಏನಾಗ್ತದೆ ನಮ್ಗ 35 ಆಗತ್ತ. ಸೊ ಈಗ ಇದನ್ನ ಇಷ್ಟ ನಾವು ತ್ರಿಭುಜದ 3 ಒಳಕೋನಗಳ ಮೊತ್ತವನ್ನು ಯೂಸ್ ಮಾಡಿದ್ರೆ ನಾವು ಈಸಿಲಿ ನಾವ್ ಏನ್ ಮಾಡ್ಬೋದು ಸಿ ಅನ್ನ ಕಂಡುಹಿಡಿಬಹುದು. ನಾ ಯಾವ ರೀತಿ ಬರಿತೇನೆ ನೋಡ್ರಿ ಇಲ್ಲಿ. ಕೋನ್ ಬಿ ಎ ಸಿ ಇಸ್ ಈಕ್ವಲ್ ಟು ಕೋನ್ ಸಿ ಡಿ. ಕೋನ್ ಸಿ ಇ ಡಿ ಇಸ್ ಈಕ್ವಲ್ ಟು 35. ಹೌದಾ? ಇದು ಯಾವ ಕೋನಗಳು? ಬಿಕಾಸ್ ಪರ್ಯಾಯ ಕೋನಗಳು, ಪಾರ್ಶ್ವ ಅಲ್ಲ. ಪಾರ್ಶ್ವ ಮತ್ತು ಪರ್ಯಾಯ ಕೋನಗಳನ್ನ ಸ್ವಲ್ಪ ನೆನ್ಪಿಟ್ಕೋರಿ. ಪರ್ಯಾಯ ಕೋನಗಳು. ಹೌದಾ? ಈಗ ಇದೇನಾಯ್ತು ಪರ್ಯಾಯ ಕೋನಗಳಾಯ್ತು. ಅಂದ್ರೆ ಇದು 35 ಆಯ್ತು. ನಾ ಯಾವ ರೀತಿ ಬರಿತೇನೆ ನೋಡ್ರಿ ಇಲ್ಲಿ. ಕೋನ್ ಸಿ ಡಿ ಇ ಪ್ಲಸ್ ಕೋನ್ ಡಿ ಸಿ ಇ ಪ್ಲಸ್ ಕೋನ್ ಸಿ ಡಿ. ಹೌದಾ? ಅಂದ್ರ ಈ ಕೋನ ಇದು ಕೂಡ ನಮ್ಗೆ ಎಷ್ಟಿದೆ ಹೇಳ್ರಿ 180 ಡಿಗ್ರಿ ಇರಬೇಕು. ಯಾಕಂದ್ರ ತ್ರಿಭುಜದ 3 ಒಳಕೋನಗಳ ಮೊತ್ತ ನಮಗೆ ಎಷ್ಟಿರ್ತೈತಿ ಹೇಳ್ರಿ 180 ಡಿಗ್ರಿ ಇರ್ತೈತಿ. ಆಮೇಲೆ ಇಲ್ಲಿ ನೋಡ್ರಿ ಕೋನ್ ಸಿ ಡಿ ಅಂದ್ರೆ ಎಷ್ಟಿದೆ 53 ಇದೆ ಪ್ಲಸ್ ಡಿ ಸಿ ಇ ಅಂದ್ರೆ ಎಷ್ಟಿದೆ ನೋಡ್ರಿ ಗೊತ್ತಿಲ್ಲ. ಕೋನ್ ಡಿ ಸಿ ಇ ಪ್ಲಸ್ ಸಿ ಡಿ ಅಂದ್ರೆ ಎಷ್ಟಿದೆ 35 ಡಿಗ್ರಿ ಇದೆ.
35 ಡಿಗ್ರಿ ಇಸ್ ಈಕ್ವಲ್ ಟು 180 ಡಿಗ್ರಿ. 53 ಪ್ಲಸ್ 35 ಮಾಡ್ರಿ ಎಷ್ಟಾಗತ್ ನೋಡ್ರಿ. 53 ಪ್ಲಸ್ 35 ಮಾಡಿದ್ರೆ 5 3 8, ಇದು 8 ಪ್ಲಸ್ ಕೋನ್ ಡಿ ಸಿ ಇ ಹಂಗ ಇರ್ಲಿ ಇಸ್ ಈಕ್ವಲ್ ಟು 180 ಡಿಗ್ರಿ. Therefore, ಕೋನ್ ಡಿ ಸಿ ಇ ಇಸ್ ಈಕ್ವಲ್ ಟು 180 ಡಿಗ್ರಿ ಪ್ಲಸ್ 88 ಇದ್ದಿದ್ದನ್ನು ಈ ಸೈಡ್ ತೊಂಬರಿ ಎಷ್ಟಾಗತ್ತ, -88 ಆಗತ್ತ. ಈಗ 180 -88 ಮಾಡ್ರಿ ಎಷ್ಟಾಗತ್ ನೋಡ್ರಿ. 10ರೊಳಗೆ 8 ತೆಗೆದ್ರ 2, ಹೌದಾ. ಆಮೇಲೆ ಇಲ್ಲೊಂದು ಕೈಲಾ ಕೊಡ್ರಿ. 18 ಅಂದ್ರೆ 8ರೊಳಗ 9 ತೆಗಿಬೇಕು ನಾವು. ಸೊ 9ರೊಳಗ 18ರೊಳಗ 9 ತೆಗೆದ್ರೆ ಎಷ್ಟಾಗತ್ತ, 9 ಆಗತ್ತ. ಸೊ ಕೋನ್ ಡಿ ಸಿ ಇ ಇಸ್ ಈಕ್ವಲ್ ಟು ಎಷ್ಟಾಗತ್ತ ನಮಗ, 92 ಡಿಗ್ರಿ ಆಗತ್ತ. ಅವ್ರು ಕೇಳಿದಂತ ಕೋನ್ ಡಿ ಸಿ ಇಸ್ ಈಕ್ವಲ್ ಟು ನಮ್ಗೆ ಎಷ್ಟಾಗತ್ತ, 92 ಡಿಗ್ರಿ ಆಗತ್ತ. ಕರೆಕ್ಟ್. 3ನೇದ್ ಗೊತ್ತಾಯ್ತು. ನೆಕ್ಸ್ಟ್ 4ನೇದ್ ನೋಡೋಣಂತ. 4ನೇದು ಚಿತ್ರ ಯಾವ್ದಿದೆ ಅಂತ ನೋಡೋಣಂತ. ಫಸ್ಟ್ ಇದನ್ನ ಚಿತ್ರ ಹಾಕ್ತೇನೆ, ಆಮೇಲೆ ಕ್ವಶನ್ ಓದ್ತೇನೆ ನಾನು. ಇದು ಈ ರೀತಿ ಇದೆ. ಇಲ್ಲಿ ಇದೆ ಪಿ ಆರ್ ಟಿ ಎಸ್ ಕ್ಯೂ, ಇದು 75 ಡಿಗ್ರಿ ಇದೆ, ಇದು 95 ಇದೆ, ನೆಕ್ಸ್ಟ್ ಇದು 40 ಡಿಗ್ರಿ ಇದೆ. ಹೌದಾ. ಚಿತ್ರ ಅವರು ಕೊಟ್ಟಿರುವಂತ ಚಿತ್ರ ನಮಗ ಈ ರೀತಿ ಇದೆ. ಹೌದಾ. ಈಗ ನೋಡ್ರಿ ಕ್ವಶನ್ ಒಂದ್ಸಲ ಓದ್ತೇನೆ ನಾನು. ಚಿತ್ರ 3.42ರಲ್ಲಿ ಪಿ ಕ್ಯೂ ಮತ್ತು ಪಿ ಆರ್ ಎಸ್ ರೇಖೆಗಳು ಟಿ ಬಿಂದುವಿನಲ್ಲಿ ಛೇದಿಸುತ್ತವೆ. ಪಿ ಆರ್ ಟಿ 40 ಡಿಗ್ರಿ, ಆರ್ ಪಿ ಟಿ 95 ಡಿಗ್ರಿ, ಟಿ ಎಸ್ ಕ್ಯೂ ಇಸ್ ಈಕ್ವಲ್ ಟು 75 ಆದ್ರೆ ಎಸ್ ಕ್ಯೂ ಟಿ ಅನ್ನ ಕಂಡುಹಿಡಿಬೇಕು. ಎಸ್ ಕ್ಯೂ ಟಿ ಅನ್ನ ನಾವು ಕಂಡುಹಿಡಿಬೇಕು. ಸೊ ಇಲ್ಲಿ ನೋಡ್ರಿ ಎಸ್ ಕ್ಯೂ ಟಿ ಅಂದ್ರೆ ಏನಾಗತ್ತಂತ. ಈಗ ಇದನ್ನ ನೋಡಿದ್ರೆ ನಮಗೆ ಏನಾಗತ್ತೆ ಹೇಳ್ರಿ. ಇದು ಆಟೋಮೆಟಿಕ್ಲಿ ನಮಗಿಲ್ಲಿ 95 ಐತಂದ್ರೆ ಇಲ್ಲಿನೂ ಕೂಡ ನಮಗೆ ಏನಾಗತ್ತ, 95 ಡಿಗ್ರಿ ಬರ್ತತಿ. ಯಾಕಂದ್ರೆ ಅವು ಯಾವ ಹೇಳ್ರಿ, ಪರ್ಯಾಯ ಕೋನಗಳು ನಮಗ. ಇದು ಇಲ್ಲಿ ಏನಾಗತ್ ನಮಗ 95 ಬರ್ತತಿ. ಕರೆಕ್ಟ್. ಒಂದ್ಸಲ ಹಂಗ ರಫ್ ಚೆಕ್ ಮಾಡೋಣಂತ. 95 ಪ್ಲಸ್ 40 ಎಷ್ಟಾಗತ್ ನೋಡ್ರಿ. 95 ಪ್ಲಸ್ 40 ಎಷ್ಟಾಗತ್ತ, 5 13 ಅಂದ್ರೆ ಇದು ಎಷ್ಟಾಗತ್ತ, 135 ಆಗತ್ತ. 180 ಒಳಗ 135 ಅನ್ನ ಮೈನಸ್ ಮಾಡ್ರಿ ಎಷ್ಟಾಗತ್ ನೋಡ್ರಿ. 5 4 45 ಬಂತು. 45. ಸೊ 5 5 10, 7 4 ಎಷ್ಟಾಗತ್ ನೋಡ್ರಿ. 7 4 11 ಅಂದ್ರೆ 7 3 10 11 115 ಆಗತ್ತ. ಹೌದಾ. ಈಗ ನೆಕ್ಸ್ಟ್ ಇದು ಎಷ್ಟು ಬರ್ತೈತಿ, 180ರೊಳಗ ಅಂದ್ರ 5, 18ರೊಳಗ 1 ತೆಗದ್ರ, ಸಾರಿ 8ರೊಳಗ 1 ತೆಗದ್ರ 7 ಆಗತ್ತ. ಇದೊಂದು 0 ಆಗತ್ತ. 65 ಆಗತ್ತ ಇದು. ಹೌದಾ. ಈಗ ನೋಡೋಣ. ನಾವೀಗ ಏನ್ ಮಾಡ್ಬೇಕಂದ್ರ ಫಸ್ಟ್ ಇಲ್ಲಿ ಏನ್ ಮಾಡ್ಬೇಕು, ಈ ಕೋನವನ್ನ ನಾವು ಕಂಡು ಹಿಡ್ಕೋಬೇಕು. ಈ ಕೋನ ಕಂಡು ಹಿಡ್ಕೊಂಡ್ರೆ ನಮಗ ಈ ಕೋನನು ನಮಗ ಅಷ್ಟ ಬರ್ತೈತಿ. ಸೊ ಇಲ್ಲಿ ನೋಡ್ರಿ, ಈಗ ಕೋನ್ ಪಿ ಪ್ಲಸ್ ಕೋನ್ ಆರ್ ಪ್ಲಸ್ ಕೋನ್ ಟಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಹೌದಾ. ಕೋನ್ ಪಿ ಬರೀ ನಾನು ಈ ತ್ರಿಭುಜವನ್ನ ತಗೊಳ್ತಾ ಇದ್ದೇನೆ. ಪಿ ಆರ್ ಟಿ ಅನ್ನ ತಗೊಳ್ತಾ ಇದ್ದೇನೆ. ಸೊ ಇದೇನಾಗತ್ತ, ಕೋನ್ ಪಿ, ಕೋನ್ ಆರ್, ಕೋನ್ ಟಿ ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಇದೆ. ಸೊ ಕೋನ್ ಪಿ ಎಷ್ಟಿದೆ, 95 ಡಿಗ್ರಿ ಪ್ಲಸ್ ಆರ್ ಎಷ್ಟಿದೆ, 40 ಡಿಗ್ರಿ ಪ್ಲಸ್ ಟಿ ಎಷ್ಟಿದೆ ನೋಡ್ರಿ. ಟಿ ಗೊತ್ತಿಲ್ಲ. ಸೊ ಇದು 180 ಡಿಗ್ರಿ ಆಯ್ತು. 95 ಪ್ಲಸ್ 40 ಎಷ್ಟಾಗತ್ ನೋಡ್ರಿ. 5
9 10 13 135 ಪ್ಲಸ್ ಕೋನ್ ಟಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಈಗ ನೋಡ್ರಿ ಕೋನ್ ಟಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಇದು 135 ಇದ್ದಿದ್ದು ಎಷ್ಟು ಬರ್ತೈತೆ ಹೇಳ್ರಿ? ಪ್ಲಸ್ 135 ಇದ್ದದ್ದು ಮೈನಸ್ 135. ಸೊ ಎಷ್ಟಾಗತ್ ನೋಡ್ರಿ? 10ರೊಳಗೆ 5 ತೆಗೆದ್ರ 5 ಕರೆಕ್ಟ್. ಆಮೇಲೆ 8ರೊಳಗ 4 ಮೈನಸ್ ಮಾಡಿದ್ರ 4. ಕೋನ್ ಟಿ ಇಸ್ ಈಕ್ವಲ್ ಟು ಎಷ್ಟಾಗತ್ತ? 45. ಒಂದು 0 ಆಯ್ತು ಅಂದ್ರ 45 ಡಿಗ್ರಿ ಆಯ್ತು. ಈಗ ನೋಡ್ರಿ ಇಲ್ಲಿ 45 ಡಿಗ್ರಿ ಇದೆ ಅಂದ್ರ ಹೌದಾ, ಇದು ಕೂಡ ನಮಗ್ ಈ ಸೈಡ್ ಟೀನು ನಮಗ್ ಏನಾಗತ್ತ? 45 ಡಿಗ್ರಿ ಇದೆ. ಯಾಕೆ ಹೇಳ್ರಿ? ಶೃಂಗಾಭಿಮುಖ ಕೋನಗಳು. ಈಗ ನಾವೇನ್ ಮಾಡ್ಬೋದು? 45 ಮತ್ತು 75 ಯೂಸ್ ಮಾಡಿ ನಾವೇನ್ ಮಾಡ್ಬೋದು? ಎಸ್ ಕ್ಯೂ ಟಿ ಅನ್ನ ಯೂಸ್ ಮಾಡ್ಬೋದು. ಸೊ ನಾ ಈಗ ಯಾವ ರೀತಿ ಬರೀತೆ ನೋಡ್ರಿ? ತ್ರಿಭುಜ ಎಸ್ ಕ್ಯೂ ಟಿ ಯಲ್ಲಿ ಹೌದಾ, ಕೋನ್ ಟಿ ಪ್ಲಸ್ ಕೋನ್ ಎಸ್ ಪ್ಲಸ್ ಕೋನ್ ಕ್ಯೂ ಇಸ್ ಈಕ್ವಲ್ ಟು ಎಷ್ಟು? 180 ಡಿಗ್ರಿ. ಕೋನ್ ಟಿ ಎಷ್ಟಿದೆ? 45 ಇದೆ. ಕೋನ್ ಎಸ್ ಎಷ್ಟಿದೆ? 75 ಡಿಗ್ರಿ ಇದೆ, ಅವರೇ ಕೊಟ್ಟಿದ್ದಾರು. ಕೋನ್ ಕ್ಯೂ ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಇದೆ. 45 ಪ್ಲಸ್ 75 ಮಾಡ್ರಿ ಎಷ್ಟಾಗತ್ ನೋಡ್ರಿ? 5 ಇದೆಷ್ಟಾಗತ್ತ? 0. ಇದು ಸಾರಿ 10. ಆಮೇಲೆ ಇದು 7 1 8 8 4 12 ಆಗತ್ತ. 120 ಆಗತ್ ನೋಡ್ರಿ. 5 5 10. ಇಲ್ಲೊಂದ್ ಕೈಲ 7 1 8 8 4 12 ಪ್ಲಸ್ ಕ್ಯೂ ಇಸ್ ಈಕ್ವಲ್ ಟು 180 ಡಿಗ್ರಿ ಆಗತ್ತ. ದೇರ್ ಫೋರ್ ಕ್ಯೂ ಇಸ್ ಈಕ್ವಲ್ ಟು 180 ಡಿಗ್ರಿ ಪ್ಲಸ್ 180 ಇದ್ದಿದ್ದನ್ನ ಈ ಸೈಡ್ ತೊಂಬರ್ರಿ, ಮೈನಸ್ 120 ಆಗತ್ತ. ಸೊ ಕ್ಯೂ ಇಸ್ ಈಕ್ವಲ್ ಟು ಎಷ್ಟಾಗತ್ತ? 180 ಮೈನಸ್ 120 ಮಾಡಿದ್ರೆ ಎಷ್ಟಾಗತ್ತ? 60 ಡಿಗ್ರಿ ಆಗತ್ತ. ದೇರ್ ಫೋರ್ ಕ್ಯೂ ಇಸ್ ಈಕ್ವಲ್ ಟು ಎಷ್ಟಾಗತ್ತ? 60 ಡಿಗ್ರಿ ಆಗತ್ತ. ಕರೆಕ್ಟ್. ಇದು ಕ್ಯೂ ಇಸ್ ಈಕ್ವಲ್ ಟು 60 ಡಿಗ್ರಿ ಆಗತ್ತ. ಈಗ ಇನ್ನೊಂದು ನೋಡೋಣ, 5ನೇದು ನೋಡೋಣ. 5ನೇ ಪ್ರಾಬ್ಲಮ್ ಅನ್ನ ನೋಡೋಣ ಅಂತ. 5ನೇ ಪ್ರಾಬ್ಲಮ್ 5ನೇದು ನೋಡ್ರಿ. 5ನೇದು ಚಿತ್ರ ಹಾಕ್ತೇನೆ ನೋಡ್ರಿ. ಫಸ್ಟ್ ಇದು ಈ ರೀತಿ ಚಿತ್ರ ಇದೆ ಹೌದಾ, ಇದು ಕೂಡ ನಮಗ ಈ ರೀತಿ ಚಿತ್ರ ಇದೆ. ಇದನ್ನ ಈ ರೀತಿ ತಗೊಂಡಿದಾರ. ಸೊ ಇದು ನೆಕ್ಸ್ಟ್ ಇದು ಕ್ಯೂ ಟಿ ಇಲ್ಲಿ ಏನಾಗಿದೆ? ಇದು ಲಂಬಕೋನ ಆಗೈತಿ. ನೆಕ್ಸ್ಟ್ ಇಲ್ಲೇ ವಾಯ್ ಅಂತ ಇದೆ. ನೆಕ್ಸ್ಟ್ ಇಲ್ಲೇ ಎಕ್ಸ್ ಅಂತ ಇದೆ. ಇದು 28 ಇದೆ. ಆಮೇಲೆ ಇದು 65 ಇದೆ ಹೌದಾ, 65 ಇದೆ. ನೆಕ್ಸ್ಟ್ ಎಸ್ ಆರ್ ಟಿ ಅಂತ ಇದೆ. ಏನ್ ಕಂಡು ಹಿಡಿಬೇಕಂದ್ರ ನಾವೀಗ ಎಕ್ಸ್ ಮತ್ತ ವಾಯ್ ಬೆಲೆಗಳನ್ನ ಕಂಡು ಹಿಡಿಬೇಕು. ಎಕ್ಸ್ ಮತ್ತ ವಾಯ್ ಬೆಲೆಯನ್ನ ಕಂಡು ಹಿಡಿಬೇಕು. ಅದಕ್ಕಿಂತ ಮುಂಚೆ ಇಲ್ಲಿ ನೋಡ್ರಿ, ನಾನು ಇಲ್ಲಿ ಏನಾಗಿದೆ ಅಂದ್ರ ಈಗ ಬರೀ ಈ ಚಿತ್ರ ನೋಡ್ರಿ ಅಷ್ಟ. ಇದನ್ನ 2 ಸಲ ಇನ್ನೊಂದ್ಸಲ ಹಿಂಗ್ ಹಾಕ್ತೇನೆ ನೋಡ್ರಿ. ಇದು ಏನಾಗಿದೆ ನಮಗಂದ್ರ ಇಲ್ಲಿ ಪರ್ಯಾಯ ಕೋನಗಳಾದವು. ಪರ್ಯಾಯ ಕೋನಗಳದಾವು ಅಂದ್ರೆ ಇಲ್ಲಿ 65 ಇದೆ ಅಂದ್ರೆ ಇದು ಎರಡೂ ಸೇರಿ ನಮಗೆ ಎಷ್ಟಿದೆ? 65 ಇದೆ. ಕರೆಕ್ಟ್. ಅಂದ್ರ ಕೋನ್ ಎಕ್ಸ್ ಪ್ಲಸ್ 28 ಇಸ್ ಈಕ್ವಲ್ ಟು 65 ಡಿಗ್ರಿ ಆಗ್ತತಿ. ಅಂದ್ರೆ ಇಲ್ಲಿ 65 ಐತಿ ಅಂದ್ರೆ ಇಲ್ಲಿ ಕೂಡ ನಮಗ 65 ಆಗತ್ತ. ಆ ಇದ್ದ 65 ಒಳಗ ಏನಾಗಿದೆ ನಮ್ಗಿಲ್ಲೇ 28 ಮತ್ತಿಲ್ಲೇ ಎಕ್ಸ್ ಅನ್ನೋದು ನಮಗ 2 ಆಗಿದೆ. ಸೊ ಎಕ್ಸ್ ಪ್ಲಸ್ 28 ಇಸ್ ಈಕ್ವಲ್ ಟು 65 ಬಿಕಾಸ್ ಪರ್ಯಾಯ ಕೋನಗಳು. ಪರ್ಯಾಯ ಕೋನಗಳು. ಪರ್ಯಾಯ ಕೋನಗಳು ಹೌದಾ. ಈಗ ನೋಡ್ರಿ ನಾ ಯಾವ ರೀತಿ ಬರಿತೇನಿ? ಕೋನ್ ಎಕ್ಸ್ ಇಸ್ ಈಕ್ವಲ್ ಟು 65 ಡಿಗ್ರಿ ಪ್ಲಸ್ 28 ಇದ್ದದನ್ನ ಈ ಸೈಡ್ ತೊಂಬರ್ರಿ, ಮೈನಸ್ 28 ಆಗತ್ತ. 65 ಮೈನಸ್ 28 ಮಾಡ್ರಿ ಎಷ್ಟಾಗತ್ ನೋಡ್ರಿ? 15ರೊಳಗೆ 8 ಮೈನಸ್ ಮಾಡ್ರಿ 7 ಆಗತ್ತ. ಕರೆಕ್ಟ್. ಆಮೇಲೆ ಇಲ್ಲೊಂದ್ ಕೈಲ ಬಂತು. 6ರೊಳಗೆ 3 ತೆಗೆದ್ರ
3. ದೇರ್ ಫೋರ್ ಕೋನ್ ಎಕ್ಸ್ ಇಸ್ ಈಕ್ವಲ್ ಟು 35 ಡಿಗ್ರಿ ಆಯ್ತು. ಇಲ್ಲಿ ನೋಡ್ರಿ, ಇದು ಎಕ್ಸ್ 37 ಡಿಗ್ರಿ ಆಯ್ತು. ಪಿ ಅಂದ್ರ ಈ ಸಿಂಬಾಲ್ ಇದ್ರೆ ಎಷ್ಟಾಗತ್ ನಮ್ಗ 90 ಡಿಗ್ರಿ ಇದ್ದಂಗ. ದೇರ್ ಫೋರ್ ನಾವು ಈಸಿಲಿ ನಾವ್ ಏನ್ ಮಾಡ್ಬೋದು, ವಾಯ್ ಅನ್ನ ಕಂಡು ಹಿಡಿಬಹುದು. ಆಲ್ರೆಡಿ ಎಕ್ಸ್ ಅಂತೂ ಕಂಡು ಹಿಡಿದಿದ್ದೀವಿ. ಈಗ ನಾ ಯಾವ ರೀತಿ ಬರೀತೇನೆ ನೋಡ್ರಿ, ತ್ರಿಭುಜ ಪಿ ಕ್ಯೂ ಎಸ್ ನಲ್ಲಿ ತ್ರಿಭುಜ ಪಿ ಕ್ಯೂ ಎಸ್ ನಲ್ಲಿ ಪಿ ಕ್ಯೂ ಎಸ್ ಪ್ಲಸ್ ಕೋನ್ ಪಿ ಎಸ್ ಕ್ಯೂ, ಹೌದಾ, ಪಿ ಕ್ಯೂ ಎಸ್ ಕ್ಯೂ ಪ್ಲಸ್ ಎಸ್ ಪಿ ಕ್ಯೂ ಇಸ್ ಈಕ್ವಲ್ ಟು 180 ಡಿಗ್ರಿ. ಪಿ ಕ್ಯೂ ಎಸ್ ಅಂದ್ರ 37 ಇದೆ ಅಂದ್ರೆ ಎಕ್ಸ್ ವ್ಯಾಲ್ಯೂ. ಪಿ ಎಸ್ ವೈ ಅಂದ್ರೆ ಎಷ್ಟಿದೆ, ಪಿ ಎಸ್ ಕ್ಯೂ ಅಂದ್ರ ವೈ ಇದೆ, ಪ್ಲಸ್ ಎಸ್ ಪಿ ಕ್ಯೂ ಅಂದ್ರ 90 ಡಿಗ್ರಿ ಇದೆ. ಸೊ ಇಸ್ ಈಕ್ವಲ್ ಟು 180 ಡಿಗ್ರಿ ಇದೆ. ದೇರ್ ಫೋರ್ 37 ಪ್ಲಸ್ 90 ಎಷ್ಟಾಗತ್ ನೋಡ್ರಿ, 7, 9, 3, 12 ಪ್ಲಸ್ ವೈ ಇಸ್ ಈಕ್ವಲ್ ಟು 180 ಡಿಗ್ರಿ ಆಗತ್ತ. ಕರೆಕ್ಟ್, 180 ಡಿಗ್ರಿ ಆಗತ್ತ. ಇಲ್ಲಿ ನೋಡ್ರಿ, ಕೋನ್ ವೈ ಇಸ್ ಈಕ್ವಲ್ ಟು 180 ಡಿಗ್ರಿ ಪ್ಲಸ್ 127 ಇದ್ದಿದ್ದು ಆ ಸೈಡ್ ಹೋತಂದ್ರೆ ಏನಾಗತ್ ನೋಡ್ರಿ, ಮೈನಸ್ 127 ಡಿಗ್ರಿ ಆಗತ್ತ. ದೇರ್ ಫೋರ್ ವೈ ಇಸ್ ಈಕ್ವಲ್ ಟು 10 7 ಮೈನಸ್ ಮಾಡಿದ್ರ 3, ಇಲ್ಲೊಂದ್ ಕೈಲ 8 ಮೈನಸ್ ಮಾಡಿದ್ರ 5. ದೇರ್ ಫೋರ್ 1 1 0 ಆಯ್ತು. ದೇರ್ ಫೋರ್ ವೈ ಇಸ್ ಈಕ್ವಲ್ ಟು ಎಷ್ಟು ಬಂತು, 53 ಡಿಗ್ರಿ ಬಂತು. 53 ಡಿಗ್ರಿ ಬಂತು. ಈ ರೀತಿ ನಾವು ಈಗ ಇಲ್ಲಿಗೆ ಈ ಪ್ರಾಬ್ಲಮ್ಸ್ ಗಳನ್ನ ಈ ರೀತಿ ಎಕ್ಸ್ ವ್ಯಾಲ್ಯೂವನ್ನ ವೈ ವ್ಯಾಲ್ಯೂವನ್ನ ಕಂಡು ಹಿಡಿದೀವಿ. ಇದ್ರ ಜೊತೆಗೆ ನಮ್ದು ಅಭ್ಯಾಸ 3.3 ಮುಗೀತು. ಅದೇ ರೀತಿ ಹೋಲ್ ಚಾಪ್ಟರ್ ರೇಖೆಗಳು ಮತ್ತು ಕೋನಗಳು ಅನ್ನೋ ಒಂದು ಚಾಪ್ಟರ್ ನಮ್ದು ಕಂಪ್ಲೀಟ್ ಆಯ್ತು. ಸೊ ಅದ್ರ ಮೇಲೆ ನಾನು ಇವತ್ತು ಒಂದಿಷ್ಟು ಮಲ್ಟಿಪಲ್ ಚಾಯ್ಸ್ ಗಳನ್ನ ಕ್ವಶನ್ಸ್ ಗಳನ್ನ ತಂದಿದ್ದೇನೆ. ಆ ಕ್ವಶನ್ಸ್ ಗಳಿಗೆ ನೀವೆಲ್ಲರೂ ಆನ್ಸರ್ ಅನ್ನ ಮಾಡ್ತೀರಿ ಅಂತ ಅನ್ಕೊಂಡಿದ್ದೇನೆ. ಅವ್ ಯಾವ ಆನ್ಸರ್ ಕ್ವಶನ್ಸ್ ಯಾವ ಇದಾವ ಅಂತ ಒಂದ್ಸಲ ಚೆಕ್ ಮಾಡೋಣ ಅಂತ. ಕರೆಕ್ಟ್. ಇಲ್ಲಿ ನೋಡ್ರಿ, ವಿದ್ಯಾಶಕ್ತಿಯ ರಸಪ್ರಶ್ನೆ ಕಾರ್ಯಕ್ರಮ ಕ್ವಿಜ್ ಕಾಂಪಿಟೇಷನ್ ಇದು. ಇಲ್ಲಿ ನೋಡ್ರಿ ಯಾವ ರೀತಿ ಕ್ವಶನ್ಸ್ ಇದಾವಂತ ನೋಡೋಣ ಅಂತ. 1ನೇ ಕ್ವಶನ್, 2 ಅಂತ್ಯ ಬಿಂದುಗಳನ್ನು ಹೊಂದಿರುವ ಸರಳ ರೇಖೆಯ ಭಾಗ. 2 ಅಂತ್ಯ ಬಿಂದು ಹೊಂದಿರುವ ಸರಳ ರೇಖೆಯ ಭಾಗ ಅಂದ್ರೆ ಯಾವ್ದು ನೋಡ್ರಿ, ವಕ್ರ ರೇಖೆ, ಕಿರಣ, ರೇಖಾಖಂಡ ಮತ್ತ ಕೋನ ಅಂತ ಇದೆ ಆಪ್ಷನ್. ನಿಮ್ಗೆ ಆಲ್ರೆಡಿ ಬರ್ಸಿದೆ ನಾನು, ಕೋನ ಅಲ್ಲ, ಇಲ್ಲೇ ರೇಖಾಖಂಡ ಅಂತ ಬರ್ತೈತೆ ಆನ್ಸರ್. 2 ಅಂತ್ಯ ಬಿಂದುಗಳು, ಒಂದು ಸರಳ ರೇಖೆಯ ಭಾಗ ಏನಾಗ್ತೈತಿ ನಮಗ, 2 ಅಂತ್ಯ ಬಿಂದುಗಳನ್ನು ಹೊಂದಿದ್ರೆ ನಾವು ಅದಕ್ಕ ರೇಖಾಖಂಡ ಅಂತೇವೆ. ಅಂದ್ರೆ ಆಪ್ಷನ್ 1 ಕರೆಕ್ಟು. ನೆಕ್ಸ್ಟ್, 1 ಅಂತ್ಯ ಬಿಂದುವನ್ನು ಹೊಂದಿರುವ ಸರಳ ರೇಖೆಯ ಭಾಗ. ಸರಳ ರೇಖೆ, ಕಿರಣ, ರೇಖಾಖಂಡ ಮತ್ತ ಲಘು ಕೋನ ಅಂತ ಇದೆ, ಹೌದಾ. ಇದು ಯಾವ್ದಿದೆ ಅಂತ ನೋಡ್ರಿ ಒಂದ್ಸಲ, ಯಾವ್ದು ಬರ್ಬೋದು. ಒಂದೇ ಒಂದು ಅಂತ್ಯ ಬಿಂದುವನ್ನ ಹೊಂದಿರ್ತಿತ್ತದು ಅಂದ್ರ ಯಾವ್ದು ಹೇಳ್ರಿ, ಕಿರಣ. ಕರೆಕ್ಟ್, ಆನ್ಸರು ಕರೆಕ್ಟ್. ನೆಕ್ಸ್ಟ್, ಒಂದು ಸರಳ ರೇಖೆಯ ಮೇಲೆ 3 ಅಥವಾ 3ಕ್ಕಿಂತ ಹೆಚ್ಚು ಬಿಂದುಗಳನ್ನು ಹೊಂದಿರುವ ರೇಖೆ. 3 ಅಥವಾ 3ಕ್ಕಿಂತ ಹೆಚ್ಚು ಬಿಂದುಗಳನ್ನು ಹೊಂದಿರುವ ರೇಖೆ ಯಾವುದಂದ್ರ ರೇಖಾಖಂಡ, ಏಕರೇಖಾಗತ ಬಿಂದುಗಳು, ಲಂಬ ಕೋನ ಮತ್ತ ಕಿರಣ. ಆನ್ಸರ್ ಈಸ್ ಯಾವ್ದು ನೋಡ್ರಿ, ಗೆಸ್ ಮಾಡ್ರಿ, ಏಕರೇಖಾಗತ ಬಿಂದುಗಳು. ಕರೆಕ್ಟ್. ನೆಕ್ಸ್ಟ್, ಒಂದೇ ಒಂದು ತಡ್ರಿ, ನೆಕ್ಸ್ಟ್ ಕ್ವಶನ್ ನೋಡ್ತೇನೆ. ಒಂದೇ ಬಿಂದುವಿನಿಂದ ಹೊರಟಂತ 2 ಸರಳ ರೇಖೆಯಿಂದ ಉಂಟಾಗುವ ಭಾಗ. ಇಲ್ಲಿ ನೋಡ್ರಿ, ಒಂದು ಆಪ್ಷನ್ ಸರಳ ರೇಖೆ, ಇದು ಆಪ್ಷನ್ 2 ಅಂತ ಇದೆ, ಬಿಂದು ಅಂತ ಇದೆ, ಕೋನ ಅಂತ ಇದೆ, ಹೌದಾ. ನಿಮಗೆ ಆಲ್ರೆಡಿ ಹೇಳಿದ್ದೆ ನಾನು, ಒಂದೇ ಬಿಂದುವಿನಿಂದ ಹೊರಟಂತ 2 ರೇಖೆಗಳು, ಹೌದಾ. ಇಲ್ಲಿ ಒಂದ್ಸಲ ನನ್ನ ಸ್ಕ್ರೀನ್ ನೋಡ್ರಿ, ಇಲ್ಲಿ ಒಂದೇ ಒಂದು ಬಿಂದು ಇದೆ, ಇಲ್ಲಿಂದ ಹೊಂಟಂತ 2 ಸರಳ ರೇಖೆಗಳು. ಅಂದ್ರೆ ನಿಮಗೆ ಬರೀ ಚಿತ್ರ ನೋಡಿದ್ರ ಮೇಲೆ
ಗೊತ್ತಾಗಿರ್ಬೋದು ಆನ್ಸರ್ ಯಾವ್ದಿದೆ ಅಂದ್ರ ಕೋನ. ಹೌದಾ, ಆನ್ಸರು ಕೋನ ಇದ್ರದ್ದು. ನೆಕ್ಸ್ಟ್, ಸರಿಯಾಗಿ 90 ಡಿಗ್ರಿ ಇರುವ ಕೋನ ಅಂದ್ರೆ 90 ಡಿಗ್ರಿ ಇರುವ ಕೋನ ಯಾವ್ದು ನೋಡ್ರಿ? ಲಘು ಕೋನ, ಲಂಬ ಕೋನ, ವಿಶಾಲ ಕೋನ, ಸರಳ ಕೋನ. ಹೌದಾ, ಲಘು ಕೋನ, ಲಂಬ ಕೋನ, ವಿಶಾಲ ಕೋನ, ಸರಳ ಕೋನ. ಆನ್ಸರ್ ಈಸ್ ಲಂಬ ಕೋನ. ಕರೆಕ್ಟ್, 90 ಡಿಗ್ರಿ ಇರ್ತೈತಿ. ಎರಡು ಕೋನಗಳ ಮೊತ್ತ, ನೆಕ್ಸ್ಟ್ ಕ್ವಶನ್, ಎರಡು ಕೋನಗಳ ಮೊತ್ತ 90 ಡಿಗ್ರಿಗೆ ಸಮವಿದ್ದರೆ, ಎರಡು ಕೋನಗಳ ಮೊತ್ತ 90 ಡಿಗ್ರಿಗೆ ಸಮವಿದ್ದರೆ ಅಂತ ಇದೆ. ಯಾವ್ದು ನೋಡ್ರಿ? ಲಂಬಕೋನ, ಪೂರಕ ಕೋನ, ಪರಿಪೂರಕ ಕೋನ, ಬರೆ ಕೋನ ಅಂತ ಇದೆ. ಹೌದಾ, ಈಗ ನೋಡ್ರಿ ನಮ್ದೇನಿದೆ? ಲಂಬಕೋನ, ಪೂರಕ ಕೋನ ಅಂತಿದೆಯಲ್ಲ, ಎರಡು ಕೋನಗಳ ಮೊತ್ತ 90 ಡಿಗ್ರಿಗೆ ಸಮವಿದ್ದರೆ ಅಂದ್ರೆ ಆನ್ಸರ್ ಯಾವ್ದು ಬರುತ್ತೆ ನೋಡ್ರಿ? ಕರೆಕ್ಟ್, ಪೂರಕ ಕೋನ. ಪೂರಕ ಕೋನ. ನೆಕ್ಸ್ಟ್, ಅದೇ ರೀತಿ ಎರಡು ಕೋನಗಳ ಮೊತ್ತ 180 ಡಿಗ್ರಿಗೆ ಸಮವಿದ್ದರೆ, ಎರಡು ಕೋನಗಳ ಮೊತ್ತ 180 ಡಿಗ್ರಿಗೆ ಸಮವಿದ್ದರೆ ಪೂರಕ ಕೋನ, ಪರಿಪೂರಕ ಕೋನ, ವಿಶಾಲ ಕೋನ, ಸರಳ ಕೋನ. ಅಂದ್ರ ಆನ್ಸರ್ ಈಸ್ ಪರಿಪೂರಕ ಕೋನ. ಪರಿಪೂರಕ ಕೋನ. ನೆಕ್ಸ್ಟ್, 20 ಡಿಗ್ರಿಯ ಪೂರಕ ಕೋನ. 20 ಡಿಗ್ರಿಯ ಪೂರಕ ಕೋನ. 20 ಡಿಗ್ರಿಯ ಪೂರಕ ಕೋನ ಫಸ್ಟ್ ನಮ್ಗೆ ಏನಾಗ್ಬೇಕು ನೋಡ್ರಿ? ಪೂರಕ ಕೋನ ಅಂದ್ರೆ ಎಷ್ಟಾಗತ್ ನೋಡ್ರಿ? ಪೂರಕ ಕೋನ ಅಂದ್ರ 90 ಡಿಗ್ರಿ ಆಗ್ತೈತಿ. ಅಂದ್ರ ಎರಡು ಕೋನಗಳ ಮೊತ್ತ ನಮ್ಗೆ 90 ಡಿಗ್ರಿ ಆಗ್ಬೇಕಂದ್ರ ಈಗ ಆಲ್ರೆಡಿ 20 ಡಿಗ್ರಿ ಇದೆ ಅಂದ್ರ ಇನ್ ಎಷ್ಟು ನಮಗ್ ಮೈನಸ್ ಆಗ್ಬೇಕು ಅಂದ್ರೆ ಇನ್ ಎಷ್ಟು ಆಡ್ ಮಾಡ್ಬೇಕು ಹೇಳ್ರಿ? ಇನ್ ಎಷ್ಟು ಕೂಡ್ಸಿದ್ರೆ ನಮಗ್ 90 ಬರ್ತೈತಿ? ಕರೆಕ್ಟ್, ಇಲ್ಲೇ ಆಪ್ಷನ್ ನಿಮಗ್ 65 ಇದೆ, 45 ಇದೆ, 70 ಇದೆ, 90 ಅಂತ ಇದೆ. ನಮ್ದು ಹಂಗಾರ ಆನ್ಸರ್ ಯಾವ್ದು ಹೇಳ್ರಿ? 70 ಡಿಗ್ರಿ. ಸೊ 70 + 20 ಮಾಡಿದ್ರ 90, ಅದು ನಮ್ದು ಪೂರಕ ಕೋನ ಆಗತ್ತ. ನೆಕ್ಸ್ಟ್, 50 ಡಿಗ್ರಿಯ ಪರಿಪೂರಕ ಕೋನ. 50 ಡಿಗ್ರಿಯ ಪರಿಪೂರಕ ಕೋನ ಎಷ್ಟಾಗತ್ ನೋಡ್ರಿ? 50 ಡಿಗ್ರಿಯ ಪರಿಪೂರಕ ಕೋನ. ಇಲ್ಲಿ ನೋಡ್ರಿ, 50 ಡಿಗ್ರಿಯ ಪರಿಪೂರಕ ಕೋನ 120 ಇದೆ, 60 ಇದೆ, 150 ಇದೆ, 40 ಇದೆ. ಹೌದಾ, ಇದು ಸ್ವಲ್ಪ ಮಿಸ್ಟೇಕ್ ಆಗಿದೆ. ಯಾಕಂದ್ರೆ ಇದು ಪೂರಕ ಕೋನ ಅಂತ ಆಗ್ಬೇಕಾಗಿತ್ತು. ಪೂರಕ ಕೋನ. ಹೌದಾ, ಪೂರಕ ಕೋನ. ಇಲ್ಲಿ ನೋಡ್ರಿ, ಪೂರಕ ಕೋನ ಆಗ್ಬೇಕಾಗಿತ್ತಂದ್ರ 50ರದ್ದು ಎಷ್ಟು ಕೂಡ್ಸಿದ್ರೆ ನಮಗ್ 90 ಬರ್ತೈತಿ ಹೇಳ್ರಿ? 40 ಕೂಡ್ಸಿದ್ರೆ ನಮಗ 90 ಅಂತ ಬರ್ತೈತಿ. ಸೊ ನಮ್ದು ಇದು ಎಷ್ಟಾಗತ್ತ? 40. ನೆಕ್ಸ್ಟ್ ತಡ್ರಿ, 360 ಡಿಗ್ರಿ ಇರುವ ಕೋನ. 360 ಡಿಗ್ರಿ ಇರುವ ಕೋನ ಅಂದ್ರೆ ಯಾವ್ದು ಬರ್ತೈತಿ ಹೇಳ್ರಿ? ಸರಳ ಕೋನ, ಪೂರ್ಣ ಕೋನ, ಲಂಬ ಕೋನ, ವಿಶಾಲ ಕೋನ. ಹೌದಾ, ಸರಳ ಕೋನ ಅಂದ್ರೆ ಎಷ್ಟು ಬರ್ತೈತಿ ಹೇಳ್ರಿ? 180 ಡಿಗ್ರಿ ಬರ್ತೈತಿ. ಲಂಬ ಕೋನ ಅಂದ್ರ 90 ಡಿಗ್ರಿ ಬರ್ತೈತಿ. ವಿಶಾಲ ಕೋನ ಅಂದ್ರ 90ಕ್ಕಿಂತ ಜಾಸ್ತಿ ಬರ್ತೈತಿ. ಸೊ 360 ಡಿಗ್ರಿ ಇರುವ ಕೋನ ಅಂದ್ರೆ ಎಷ್ಟು ಬರ್ತೈತಿ? ಪೂರ್ಣ ಕೋನ ಬರ್ತೈತಿ. ಕರೆಕ್ಟ್. ಈ ರೀತಿ ನಾವು ಈಗ ಇದನ್ನ ಪೂರ್ಣ ಕೋನ ಅಂತ ಆಪ್ಷನ್ ಕ್ಲಿಕ್ ಮಾಡ್ಬೇಕು. ನೆಕ್ಸ್ಟ್ ಇದನ್ನ ಸಬ್ಮಿಟ್ ಅಂತ ಕೊಡ್ಬೇಕು. ಅಂದ್ರೆ ನಮ್ಮ ಆನ್ಸರ್ ಎಲ್ಲ ಈಗ ಕರೆಕ್ಟ್ ಆದ್ವು ಅಂತ ಅರ್ಥ. ವಿದ್ಯಾಶಕ್ತಿಯ ಇದು ರಸಪ್ರಶ್ನೆ ಕಾರ್ಯಕ್ರಮ. ಇದ್ರ ಜೊತೆಗೆ ನಮ್ದು ಇವತ್ತ ರೇಖೆಗಳು ಮತ್ತು ಕೋನಗಳು ಅನ್ನೋ ಒಂದು ಪಾಠನೂ ಕೂಡ ನಮ್ದು ಮುಕ್ತಾಯ ಆಯ್ತು. ಇದ್ರ ನೆಕ್ಸ್ಟ್ ಇರೋ ಪಾಠವನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಅಂದ್ರೆ ಯಾವ್ದು ಹೇಳ್ರಿ? ಬಹು ಪದೋಕ್ತಿಗಳು ಅನ್ನುವ ಒಂದು ಪಾಠವನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ನಾನು ನಿಮ್ಗೆ ಹೇಳ್ತೇನೆ ಅಂತ. ಕರೆಕ್ಟ್. ಇಲ್ಲಿಗೆ ಈ ಪಾಠವನ್ನ ಮುಗಿಸ್ತಾ ಇದ್ದೇನೆ. ಇಲ್ಲಿವರೆಗೂ ನಾನು ಹೇಳಿದಂತಹ ನಿಮಗೆ ಪ್ರಾಬ್ಲಮ್ಸ್ಗಳು, ಸೊಲ್ಯೂಷನ್ಸ್ಗಳು ಎಲ್ಲವೂ ಸರಿಯಾಗಿ ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ. ಹೌದಾ, ಸರಿಯಾಗಿ ಅರ್ಥ ಆಗಿದೆ ಅನ್ಕೋತೀನಿ. ಇಲ್ಲಿಗೆ ಈ ಕ್ಲಾಸನ್ನ ಮುಗಿಸ್ತಾ ಇದ್ದೀನಿ. ಇದ್ರ ಮುಂದಿನ ಕ್ಲಾಸ್ ಒಳಗೆ ನಾನು ನೆಕ್ಸ್ಟ್ ಚಾಪ್ಟರ್ ಅನ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾವ್ದಂದ್ರ ಬಹು ಪದೋಕ್ತಿಗಳು. ಸೊ ಇಲ್ಲಿಗೆ ಈ ಕ್ಲಾಸನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.